ಈಗ ಲವ್ ಇದೆಲ್ಲ ಬಂದುಬಿಟ್ಟು ರೆಗ್ಯುಲರಾಗಿ ಎಲ್ಲ ಬಂದು ಹೋಗ್ತಾ ಇರುತ್ತೆ. ಈ ಥರ ಸಿನಿಮಾ ಬಂದುಬಿಟ್ಟು ವೆರಿ ರೇರ್ಲಿ ಒನ್ಸ್ ಇನ್ ಅ ವೈಲ್ ಅಂತ ಸಿನಿಮಾ ಬರುತ್ತೆ. ನನಗೆ ಕನ್ನಡದಲ್ಲಿ ಸಾಂಗು ಆ ಥರ ಇಲ್ಲ. ಇವಾಗ ಆಡಿಯನ್ಸು ತುಂಬ ಕಂಟೆಂಟ್ ಕೇಳ್ತಾರೆ. ಅಂದರೆ ಏನಾದ್ರು ಸಿನಿಮಾ ನೋಡೋಕೆ ಹೋಗ್ತಿದ್ದೀವಿ ಅಂದರೆ ಎಂಟರ್ಟೈನ್ಮೆಂಟ್ ಇರಲೇಬೇಕು, ಜೊತೆಗೆ ಒಂದು ಕಂಟೆಂಟು ಇರಬೇಕು. ನನಗೆ ಎಡಿಟಿಂಗು ತುಂಬ ಇಷ್ಟ. ನನಗೆ ನನ್ನ ಸಿನಿಮಾ ನಾನೇ ಎಡಿಟ್ ಮಾಡಬೇಕು ಅನ್ನೋದಿರುತ್ತೆ. ಈ ಸಿನಿಮಾ ಹಂಗೆ ನಾನು ನಮ್ಮ ಕೋ ಎಡಿಟರ್ ರಿಕ್ಕಿ ಮಾರ್ಟಿನ್ ಅಂತ ಅವರೇ ನಮಗೆ ಟ್ರೈಲರ್ ಅನ್ನೋದಂತೂ ಎಡಿಟ್ ಮಾಡಿಕೊಟ್ಟಿರೋದು. ಸೊ ಅವ್ರ ಯೋಚನೆ ಅವ್ರು ಈಗೋಗಿ ನಾವು ಹೊಡಿಬೇಕು. ಅಂದರೆ ಗುರು ಪರವಾಗಿರೋ ಗುರು ಸಖತ್ತಾಗಿ ಯೋಚನೆ ಮಾಡಿದ್ದಾನೆ ಅನ್ನೋ ನಾವು ಹೊಡೆದಾಗ ಸಿನಿಮಾ ಸಕ್ಸಸ್ ಆಗುತ್ತೆ. ಅದು ನಾವು ಹೊಡೆಯೋದ್ರಲ್ಲಿ ಮಿಸ್ ಮಾಡಿದೀವಿ ಅಂದರೆ ಸಿನಿಮಾ ಓಡಲ್ಲ. ಯಾಕಂದರೆ ನಾವು ದುಡ್ಡು ಮಾಡಬೇಕಂದ್ರೆ ಬೇರೆ ಬೇರೆ ಇಂಡಸ್ಟ್ರಿಗಳಿದೆ. ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಬರ್ತೀವಿ ಅಂತಂದರೆ ಹೆಸರು ಮಾಡೋಕ್ಕೆ, ದುಡ್ಡು ಜೊತೆ ನಾವು ರೀಚ್ ಆಗಬೇಕು ಜನಕ್ಕೆ. ಇವಾಗ ನಾನು ಬರೀತಾ ಇದ್ದೀನ, ನನ್ನ ಲೈನ್ಸ್ ಯಾರೋ ನಾನು ಹೋಗೋ ಟೈಮಲ್ಲಿ ಯಾರೋ ಆಟೋದಲ್ಲಿ ಖುಷಿಯಾಗಿ ನನ್ನ ನೋಡಿ ಸ್ಮೈಲ್ ಮಾಡ್ತವ್ರೆ, ನೀವೇನಾ ಡೈರೆಕ್ಟ್ರು ಅಂತ. ಎಸ್ ಮ್ಯಾಮ್. ಆಮೇಲೆ ಮೇಯ್ನ್ ಆಫೀಸರ್ ಒಬ್ಬರಿದ್ದರು, ಇಲ್ಲಿ ಬನ್ನಿ 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 ಅಂತ ಕೂತ್ಕೊಂಡು ನನಗೆ ಕೈ ಕೊಟ್ಟು ಹಂಗೆ ಹಿಡ್ಕೊಂಡ್ರು, ಗಟ್ಟಿಯಾಗಿ ಹಿಡ್ಕೊಂಡು. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಅವರು ಪಾಪ ತುಂಬ ಎಫರ್ಟ್ ಆಗ್ತಾರೆ ಜಸ್ಕರನ್ ಅವರು. ಅದನ್ನು ಮೊನ್ನೆ ರೀಸೆಂಟಾಗಿ ರೆಕಾರ್ಡ್ ಮಾಡಿದ್ವಿ. ಸೊ ಲಿರಿಕ್ಸ್ ಬಗ್ಗೆ ಹೇಳೋದಂದರೆ ಈ ಸಾಂಗ್ ತುಂಬ ಅಂದರೆ ಒಂದು ಇಂಪಾರ್ಟೆಂಟ್ ಪೋರ್ಷನಲ್ಲಿ ಬರುತ್ತೆ. ತುಂಬ ಎಮೋಷ್ನಲ್ ಮೂಮೆಂಟ್ ಅದು. ಪುಣ್ಯ ನೀ ಕಲೆತು ಮರೆತ, ಪಾಪ ಆ ಕ್ಷಣದ ಸೆಳೆತ, ಕರ್ಮ ತಾ ಉಳಿದ ಗಣಿತ ಅರಿಯೇ. ನನಗೆ ನಾನು ಒಂದು ಮುಂಗಾರು ಮಳೆನೂ ನೋಡ್ತೀನಿ, ಒಂದು KGF ನೋಡ್ತೀನಿ, ರಂಗಿತರಂಗನೂ ನೋಡ್ತೀನಿ. ಯಾಕೆಂದ್ರೆ ಎಲ್ಲ ಬೇರೆ ಬೇರೆ ಜನರ ಸಿನಿಮಾಗಳು. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ನವಂಬರ್ 21ಕ್ಕೆ ರಾಜ್ಯಾದ್ಯಂತ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. ನವಂಬರ್ 21 ಯಾಕೆ ಅಂದರೆ 22ಕ್ಕೆ ಬಹಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದ್ದಾವೆ, ಬಟ್ 21 ವಿಶೇಷವಾದ ದಿನ, ಗುರುವಾರ. ಅಂಶು ಸಿನಿಮಾದ ನಿರ್ದೇಶಕರಾದಂತಹ MC ಚನ್ನಕೇಶವ ಮತ್ತು ರೈಟರ್ ಮಹೇಂದ್ರ ಗೌಡರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನವಂಬರ್ 21 ಯಾಕೆ ಗೊತ್ತಿಲ್ಲ ನನಗೆ, ತುಂಬ ಒಳ್ಳೆಯ ದಿನ ಅದು, ಗುರುವಾರ. ಒಳ್ಳೆ ದಿನ ಅಂತಲೇ ಅಂದರೆ ಟೀಮ್ ಎಲ್ಲ ಡಿಸ್ಕಸ್ ಮಾಡಿದಾಗ ಎಲ್ಲೋ ಕೇಳಿದಾಗ ಇದು ಒಳ್ಳೆ ದಿನ ಮಾಡ್ಬೋದು ಅಂತ ಎಲ್ಲೋ ಒಂದು ಕಡೆಯಿಂದ ಬಂತು. ಸೊ ಹಂಗಾಗಿ ನವಂಬರ್ 21ಗೆ ಮಾಡೋಣ ಅಂತ. ಯೂಶಲಿ ಸಿನಿಮಾಗಳು ಬಿಡುಗಡೆ ಆಗೋದು ಶುಕ್ರವಾರ, 21 ಗುರುವಾರ ಬಂದಿರೋದು. ಗುರುವಾರ ಅಂದಾಗ ಅದು ದೊಡ್ಡ ಮನೆ ಕನೆಕ್ಟ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ತನಕ ಅಣ್ಣವ್ರ ಕಂಪ್ನಿಯಲ್ಲಿ ಬಂದಂಥ ಬಹುತೇಕ ಸಿನಿಮಾಗಳು ಗುರುವಾರ ಬಿಡುಗಡೆ ಆಗಿದ್ದಾವೆ. ಗುರುವಾರನ ತುಂಬ ಕಡಿಮೆ ಜನ ರಿಲೀಸ್ ಮಾಡುವಂಥದ್ದು. ಈ ಸಿನಿಮಾದ ಕಂಟೆಂಟ್ ನೋಡಿದಾಗ ನನಗೆ ಪರ್ಸ್ನಲಿ ಅನಿಸಿದ್ದು, ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡೋಕ್ಕೆ ಹೊರಟ್ರಂಥ MC ಚನ್ನಕೇಶವ. ಯೂಶಲಿ ಒಂದು ಹೊಸ ಸಿನಿಮಾದ ನಿರ್ದೇಶಕರಾಗಿ ಹೊರಟವರು ಒಂದು ರೊಮ್ಯಾಂಟಿಕ್ ಸಿನಿಮಾನೋ, ಆ್ಯಕ್ಷನ್ ಸಿನಿಮಾನೋ, ಒಂದಷ್ಟು ಜನರಲ್ ಆಗಿರುವಂಥ ಸಿನಿಮಾಗಳನ್ನ ಶುರು ಮಾಡ್ತಾರೆ. ಬಟ್ ಈ ಕಥೆಯ ಹಿಂದಿನ ಒಂದು ಸ್ಟಫ್ ತುಂಬ ಗಟ್ಟಿಯಾಗಿದೆ. ಈ ಥರದ ಕಂಟೆಂಟ್ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ MC ಚನ್ನಕೇಶವ? ಸರ್, ಅದು ನನಗೆ ಬೇಸಿಕಲಿ ಸೈಕಲಾಜಿಕಲ್ ಥ್ರಿಲ್ಲರ್ ಫಿಲ್ಮ್ಸೇ ಮಾಡಬೇಕು ಅನ್ನೋದು ನನ್ನ ಒಂದು ಇಂಟ್ರೆಸ್ಟು. ಈಗ ಲವ್ ಇದೆಲ್ಲ ಬಂದುಬಿಟ್ಟು ರೆಗ್ಯುಲರಾಗಿ ಎಲ್ಲ ಬಂದು ಹೋಗ್ತಾ ಇರುತ್ತೆ. ಈ ಥರ ಸಿನಿಮಾ ಬಂದುಬಿಟ್ಟು ವೆರಿ ರೇರ್ಲಿ ಒನ್ಸ್ ಇನ್ ಅ ವೈಲ್ ಅಂತ ಸಿನಿಮಾ ಬರುತ್ತೆ. ನನಗೆ ಕನ್ನಡದಲ್ಲಿ ಲಾಸ್ಟಾಗಿ ನನ್ನ ಇಂಪ್ರೆಸ್ ಆಗಿ ಇದು ಲೂಸಿಯಾ ಸಿನಿಮಾ ಆಗಲಿ, U-Turn ಆಗಲಿ, ಆಮೇಲೆ ಶುದ್ಧಿ ಅಂತ ಒಂದು ಸಿನಿಮಾ ಬಂದಿತ್ತು ಆದರ್ಶ್ ಈಶ್ವರಪ್ಪ ಅವ್ರದ್ದು. ಸೊ ನನಗೆ ಈ ಸಿನಿಮಾಗಳು ಒಂಥರ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಅದರಿಂದನೇ ನಾನು ಈ ಕಂಟೆಂಟ್ನ ಚೂಸ್ ಮಾಡಿದೆ. ಅಲ್ಲ, ನೀವು ಹೇಳಿದ್ರಿ U-Turn ಆಗಲಿ, ಲೂಸಿ ಆಗಲಿ, ಶುದ್ಧಿ ಆಗಲಿ, ಇವತ್ತಿಗೂ ಅಂದರೆ ಸಿನಿಮಾಗಳನ್ನು ಜಾಗತಿಕ ಮಟ್ಟದಲ್ಲಿ ಕನ್ನಡದ ಆಡಿಯನ್ಸನ್ನು ಪುಲ್ ಮಾಡಿದಂಥ ಸಿನಿಮಾಗಳು. ಇವತ್ತಿಗೂ ನಿಮಗೆ OTTಯಲ್ಲಿ ಸಿಕ್ಕಾಪಟ್ಟೆ ವ್ಯೂಸ್ ಇರುವಂಥ ಸಿನಿಮಾಗಳು. ಈ ಥರದ ಕಥೆಗಳು ಆಡಿಯನ್ಸಿಗೆ ರೀಚ್ ಆಗಬೇಕು ಅಂದರೆ ಏನು ಕೋರ್ ಪಾಯಿಂಟ್ ಇರುತ್ತೆ ನಿಮ್ಮ ಪ್ರಕಾರ? ಇವನ್ ರೈಟರ್ ಪ್ರಕಾರ ಏನು ಕೋರ್ ಪಾಯಿಂಟ್ ಏನು? ಸರ್, ಇವತ್ತಿಗೆ ಆಡಿಯನ್ಸ್ ಚೇಂಜ್ ಆಗಿದೆ ಸರ್. ಅಂದರೆ ಮುಂಚೆ ಥರ ಒಂದು 3 ಫೈಟು, ಒಂದು 4 ಸಾಂಗು ಆ ಥರ ಇಲ್ಲ ಇವಾಗ. ಆಡಿಯನ್ಸು ತುಂಬ ಕಂಟೆಂಟ್ ಕೇಳ್ತಾರೆ. ಅಂದರೆ ಏನಾದ್ರು ಸಿನಿಮಾ ನೋಡೋಕೆ ಹೋಗ್ತಿದ್ದೀವಿ ಅಂದರೆ ಎಂಟರ್ಟೈನ್ಮೆಂಟ್ ಇರಲೇಬೇಕು, ಜೊತೆಗೆ ಒಂದು ಕಂಟೆಂಟು ಇರಬೇಕು. ಸೊ ಆ ಕಂಟೆಂಟ್ ಕೊಡೋದ್ರಲ್ಲಿ ಇವರು ಸಕ್ಸಸ್ ಆಗಿದ್ದಾರೆ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂದರೆ ಆ ಅನ್ಶು ಸಿನಿಮಾದಲ್ಲಿ ಅದು 1 hour 37 minutes ಬರುತ್ತೆ. 1 hour 37 minutes ನಿಮಗೆ ತುಂಬ ಎಂಗೇಜಿಂಗ್ ಆಗಿರುತ್ತೆ ಸಿನಿಮಾ. ಅಂದರೆ ಎಲ್ಲೂ ನಿಮಗೆ ಕಂಟೆಂಟ್ ಆಚೆ ಹೋಗಲ್ಲ, ಎಲ್ಲೂ ನಿಮಗೆ ರಿಲ್ಯಾಕ್ಸ್ ಆಗೋಕ್ಕೂ ಬಿಡಲ್ಲ. ಸೊ ನೆಕ್ಸ್ಟ್ ಒಂದು ಸೀನಿಂದ ನೆಕ್ಸ್ಟ್ ಸೀನಿಗೆ ಹೋಗೋ ಟೈಮಲ್ಲಿ ನಿಮಗೆ ಇರುತ್ತೆ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅನ್ನೋದು. ಸೊ ಆ ಕ್ಯೂರಿಯಾಸಿಟಿ ಇದ್ದಾಗಲೇ ಜನ ಅಷ್ಟೊಂದು ಫೋಕಸ್ಡಾಗಿ ನೋಡೋದು. ಸ್ವಲ್ಪ ನಾವು ರಿಲ್ಯಾಕ್ಸ್ ಆಗ್ತಾ ಇದ್ದೀವಿ ಅಂತಂದಾಗ ಮತ್ತೆ ಅದು ಎಲ್ಲೋ ಮತ್ತೆ ಅಲ್ಲಿ ಆ ವರ್ಡಿಗೆ ಕರ್ಕೊಂಬರಕ್ಕೆ ಮತ್ತೆ ಟೈಮ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಅದನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಈ ಸೀನಿಂದ ನೆಕ್ಸ್ಟ್ ಸೀನ್ಗೆ ಹೋಗೋಕ್ಕೆ ಕಂಪಲ್ಸರಿ ಒಂದು ಕ್ಯೂರಿಯಾಸಿಟಿ ಹುಟ್ಟಾಕಿದ್ದೀವಿ ಅಂತ ನಾನು ನಂಬಿದ್ದೀನಿ. ಜೊತೆಗೆ ಟ್ರೇಲರಲ್ಲಿ ನನಗೆ ಡೈರೆಕ್ಟ್ರದ್ದು ಆ ಕಟ್ಟಿಂಗ್ಸ್ ತುಂಬ ಇಷ್ಟ ಆಯಿತು. ಅಂದರೆ ಒಂದಷ್ಟು ಕಲ್ಟ್ ಕಟ್ಟಿಂಗ್ಸ್ ಬರುತ್ತೆ, ಒಂದಷ್ಟು ಕಂಟೆಂಪ್ರರಿ ಕಟ್ಟಿಂಗ್ಸ್ ಬರುತ್ತೆ, ಒಂದಷ್ಟು ಹುಡುಕುವಂತಹ ಪ್ರಯತ್ನ ಆಗುತ್ತೆ ಅಲ್ಲಿ ಒಂದು ನೋಡಿದಾಗ. ಇಡೀ ಟ್ರೇಲರಲ್ಲಿ ನೋಡಿದಾಗ ನಿಮಗೆ ಒಂದು ಗ್ರಿಪ್ಪಿಂಗ್ ಪಾಯಿಂಟು ತುಂಬ ಸ್ಟ್ರಾಂಗ್ ಆಗಿದೆ ಡೈರೆಕ್ಟ್ರಿಗೆ ಅಂತ. ಯಾವೆಲ್ಲ ಸಿನಿಮಾಗಳು, ಫಾರ್ ಎಕ್ಸಾಂಪಲ್ ನೀವು ಲೂಸಿಯಾ ಹೇಳಿದ್ರಿ, U-Turn ಹೇಳಿದ್ರಿ,
ಆಡಿಯನ್ಸ್ಗೆ ಕನೆಕ್ಟ್ ಆಗೋದಕ್ಕೆ ಇವೆಲ್ಲವೂ ಬೇಕಾಗ್ತಾವ ನಿಮ್ಮ ಪ್ರಕಾರ ಈಗಿನ ಆಡಿಯನ್ಸ್ಗೆ? ಈಗಿನ ಆಡಿಯನ್ಸ್ಗೆ ಖಂಡಿತ ಬೇಕಾಗುತ್ತೆ ಸರ್. ಇವಾಗ ಎಲ್ರಿಗೂ ಯೂಟ್ಯೂಬಲ್ಲಿ ಹೆಂಗೆ ಎಡಿಟ್ ಮಾಡಬೇಕು ಎಲ್ಲನೂ ಗೊತ್ತಿದೆ. ಸೊ ಇವಾಗ ಅವರು ಅದನ್ನ ನೋಡಿಬಿಟ್ಟು ಇಲ್ಲಿ ಥಿಯೇಟ್ರಿಗೆ ಬಂದು ಅವ್ರಿಗೆ ಎಡಿಟಿಂಗ್ ಇಷ್ಟ ಆಗಿಲ್ಲ, ಅವ್ರು ಜಡ್ಜ್ ಮಾಡ್ತಾರೆ. ಇವಾಗ ಪ್ರತಿಯೊಂದನ್ನು ಜಡ್ಜ್ ಮಾಡ್ತಾರೆ ಆಡಿಯನ್ಸು. ಸೊ ಎಲ್ಲವನ್ನು ನೋಡಿ ಮಾಡಬೇಕು. ನನಗೆ ಎಡಿಟಿಂಗು ತುಂಬ ಇಷ್ಟ. ನನ್ನ ಸಿನಿಮಾ ನಾನೇ ಎಡಿಟ್ ಮಾಡಬೇಕು ಅನ್ನೋದಿರುತ್ತೆ. ಈ ಸಿನಿಮಾ ಹಂಗೆ ನಾನು ನಮ್ಮ ಎಡಿಟರ್ ರಿಕ್ಕಿ ಮಾರ್ಟಿನ್ ಅಂತ ಅವರೇ ನಮಗೆ ಟ್ರೈಲರ್ ಅನ್ನೋದಂತೂ ಎಡಿಟ್ ಮಾಡಿಕೊಟ್ಟಿರೋದು. ನಮ್ಮ ಡಿಸ್ಕಷನಲ್ಲಿ ನಮ್ಮ ಸಿನಿಮಾದಲ್ಲಿ 3 ಮೇಜರ್ ಪ್ಲಾಟ್ಸ್ ಇದೆ ಸರ್. ಅದರಲ್ಲಿ ಒಂದೇ ಪ್ಲಾಟ್ನ ಇಟ್ಟು ಟ್ರೈಲರಲ್ಲಿ ಒಂದೇ ಪ್ಲಾಟ್ನೇ ರಿವೀಲ್ ಮಾಡಬೇಕು. ಆದರೂ ಇಂಟ್ರೆಸ್ಟಿಂಗಾಗಿ ಎಡಿಟ್ ಮಾಡಬೇಕಂದಾಗ ಮ್ಯಾಚ್ ಕಟ್ ಅನ್ನೋದಿರುತ್ತೆ, ಫಾಸ್ಟ್ ಕಟ್ ಅನ್ನೋದಿರುತ್ತೆ, ಆಮೇಲೆ ರಿದಮಿಕ್ ಕಟ್ ಅನ್ನೋದಿರುತ್ತೆ. ಎಷ್ಟು ಸ್ಪೇಸ್, ಎಷ್ಟು ಟೈಮ್ ಕೊಟ್ಟು, ಎಷ್ಟು ಅಂದರೆ ಆಡಿಯನ್ಸು ನೋಡ್ತಾರೆ, ಇಷ್ಟೇ ಇರಬೇಕು ಅನ್ನೋದು ಎಲ್ಲ ಡಿಸೈಡ್ ಮಾಡಿ ನಾವು ಎಡಿಟ್ ಮಾಡಿರೋದು ಸಿನಿಮಾ. ಇಲ್ಲ ಅಂದರೆ ಇದು ಟೆಕ್ನಿಕಲಿ ನನಗೆ ಅದು ಕನ್ವೇ ಮಾಡಬೇಕಾಗಿತ್ತು ಆಡಿಯನ್ಸ್ಗೆ, ಅದಕ್ಕೆ ಕೇಳಿದೆ ನಾನು. ಅಂದರೆ ಈಗಿನ ಆಡಿಯನ್ಸ್ ಹೇಗೆ ಅಂದರೆ, ನಾವು ಸುಮಾರು ಸಿನಿಮಾಗಳು ನೋಡೋದ್ರಿಂದ ನೆಕ್ಸ್ಟ್ ಸೀನ್ ಇದಾಗುತ್ತೆ, ನೆಕ್ಸ್ಟ್ ಸೀನ್ ಇದೇ ಡೈಲಾಗ್ ಹೇಳ್ತಾನೆ ಅನ್ನುವಂತಹ ಪ್ರಬುದ್ಧವಾಗಿ ತುಂಬ ನಾಲೆಜ್ ಅವರಿಗೆ ತುಂಬ ಮೂವ್ಮೆಂಟ್ ಆಗಿದ್ದಾರೆ. ಬಟ್ ಒಂದು ಕಂಟೆಂಟು ಥಿಯೇಟ್ರನ್ನ ಜನಗಳಿಗೆ ಕರೆಸುವಂಥ ವಿಚಾರಕ್ಕಾಗಿರ್ಬೋದು. ಗುರು, ಈ ಟ್ರೇಲರ್ ನೋಡಿದಾಗ ಹೊಸ ತಂಡ ಅಂತ ಮೆನ್ಷನ್ ಮಾಡ್ದೇ ಏನೋ ಸಿನಿಮಾದಲ್ಲಿದೆ ನೋಡಬೇಕು ಅನ್ನೋವಂಥದ್ದು, ಈ ಥರದ ಕ್ಯೂರಿಯಾಸಿಟಿ ಏನಕ್ಕೆ ಬಿಲ್ಡ್ ಆಗುತ್ತೆ? ನೀವಿಬ್ಬರು ಇದಕ್ಕೆ ಆನ್ಸರ್ ಮಾಡಬೇಕು ಸರ್. ಒಂದು ಏನು ಅಂದರೆ, ಇವಾಗ ಆಡಿಯನ್ಸು ಫಿಲ್ಮ್ ಮೇಕರ್ಗಿಂತಲೂ ತುಂಬ ಚೆನ್ನಾಗಿದ್ದಾರೆ. ಯಾಕಂದರೆ ಅವ್ರ ಥಿಂಕಿಂಗ್ ಕೆಪಾಸಿಟಿ ಆ ಲೆವೆಲ್ಗೆ, ಅಂದರೆ ಸಿನಿಮಾ ನೋಡಿನೋ ಅಥವಾ ಅದು ಶಾರ್ಟ್ಸ್ ಎಲ್ಲ ನೋಡಿನೋ ಗೊತ್ತಿಲ್ಲ, ಬಟ್ ಸಿನಿಮಾ ಮೇಕರ್ಗಿಂತಲೂ ಚೆನ್ನಾಗಿ ಯೋಚನೆ ಮಾಡ್ತಾರೆ. ಸೊ ಅವ್ರ ಯೋಚನೆ ಅವ್ರು ಈಗೋಗಿ ನಾವು ಹೊಡಿಬೇಕು ಅಂದರೆ, ಗುರು ಪರವಾಗಿಲ್ಲ ಗುರು ಸಖತ ಯೋಚನೆ ಮಾಡಿದ್ದಾನೆ ಅನ್ನೋ ನಾವು ಹೊಡೆದಾಗ ಸಿನಿಮಾ ಸಕ್ಸಸ್ ಆಗುತ್ತೆ. ಅದನ್ನು ನಾವು ಹೊಡೆಯೋದ್ರಲ್ಲಿ ಮಿಸ್ ಮಾಡಿದೀವಿ ಅಂದರೆ ಸಿನಿಮಾ ಓಡಲ್ಲ. ಯಾಕಂದರೆ ಅವ್ರು ಆಲ್ರೆಡಿ ನಮಗಿಂತಲೂ ಮೇಲೆ ಯೋಚನೆ ಮಾಡ್ತಿದ್ದಾರೆ. ಸೊ ನಾವು ಅವ್ರಿಗಿಂತಲೂ ಮೇಲೆ ಇರಬೇಕು. ಅವ್ರಿಗಿಂತಲೂ ಕೆಳಗೆ ಬಂದರೆ ಅದು ವರ್ಕ್ ಆಗಲ್ಲ. ಸೊ ಟೆಕ್ನಿಕಲಿಗೆ ಹೇಳಬೇಕಂದ್ರೆ ಪ್ರತಿಯೊಂದು ಸೀನಲ್ಲೂ ಒಂದು ವಾಂಟ್ ಅನ್ನೋದಿರಬೇಕು. ಒಂದು ಕ್ಯಾರೆಕ್ಟರ್ಗೆ ಒಂದು ವಾಂಟ್ ಅನ್ನೋದಿರಬೇಕು. ಈ ಕ್ಯಾರೆಕ್ಟರ್ಗೆ ಏನು ಬೇಕು, ಯಾಕೆ ಬೇಕು, ಇದು ಸಿಕ್ಕಿದ್ರೆ ಇವನು ಏನು ಮಾಡ್ತಾನೆ, ಇಂಥ ವಿಷಯಗಳೆಲ್ಲ ನಾವು ಇನ್ ಡೀಟೇಲಾಗಿ ಕೊಟ್ಟಾಗಲೇ ಆ ಕ್ಯಾರೆಕ್ಟರ್ ಅನ್ನೋದು ಒಂದು ಸ್ಟ್ರಾಂಗ್ ಅನ್ನೋದು ಅನಿಸೋದು. ಅದ್ರ ಜೊತೆ ಇವಾಗ ಫಾರ್ ಎಕ್ಸಾಂಪಲ್ಲು ನಿಮ್ಮ ಹತ್ರ ವಾಚ್ ಇದೆ, ಆ ವಾಚ್ ನನಗೆ ಬೇಕು, ಇದು ನನ್ನ ವಾಂಟು. ನಿಮಗೆ ಆ ವಾಚು ಯಾರೋ ಕೊಟ್ಟಿದ್ದಾರೆ, ಅದು ಕೊಡಬಾರ್ದು ಅನ್ನೋದಕ್ಕಿಂತ ನಿಮಗೆ ಅದು ಸೆಂಟಿಮೆಂಟಲ್ಲು. ಇವಾಗ ಅದು ನಾನು ಬೇಕು ಅಂತ ಕೇಳಿದಾಗ ನಮ್ಮ ಮಧ್ಯೆ ಒಂದು ಆಗುತ್ತೆ, ಅದನ್ನು ಡ್ರಾಮಾ ಅಂತಾರೆ. ಸೊ ಆ ಡ್ರಾಮಾ ನಾವು ಎಷ್ಟು ಚರ್ನ್ ಮಾಡ್ತೀವೋ ಅಷ್ಟಕ್ಕಷ್ಟು ಎಮೋಷನ್ ಅನ್ನೋದು ಕನೆಕ್ಟ್ ಆಗುತ್ತೆ ಆಡಿಯನ್ಸ್ಗೆ. ಸೊ ನನಗೆ ಆ ವಾಚ್ ಯಾಕೆ ಬೇಕು ಅನ್ನೋದು ಒಂದು ಇಂಪಾರ್ಟೆಂಟು ಫ್ಲ್ಯಾಶ್ ಬ್ಯಾಕ್ ಇರಬೇಕು. ನೀವು ಆ ವಾಚ್ ಯಾಕೆ ಕೊಡಲ್ಲ ಅನ್ನೋದಕ್ಕೂ ನಿಮ್ಗೊಂದು ಇಂಪಾರ್ಟೆಂಟ್ ಫ್ಲ್ಯಾಶ್ ಬ್ಯಾಕ್ ಇರಬೇಕು. ಅವು ಎರಡು ಸಾಲಿಡಾಗಿ ಸೆಟ್ ಮಾಡಿದ್ರೆ ಇದು ಸಿಂಪಲ್ ವಾಚ್ಗೋಸ್ಕರನೇ ಒಂದು ಅಮೇಝಿಂಗ್ ಡ್ರಾಮಾ ಕ್ರಿಯೇಟ್ ಆಗುತ್ತೆ. ಇಲ್ಲ, ತುಂಬ ಒಳ್ಳೆ ವ್ಯಾಲಿಡ್ ಪಾಯಿಂಟ್ ಇದು. ಮೇಲಾಗಿ ಆಡಿಯನ್ಸನ್ನು ಅಷ್ಟು ಸುಲಭವಾಗಿ ಚೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ನಾವು ಅಂತೀವಿ, ಪ್ರತಿಯೊಂದು ಸಿನಿಮಾ ಮೇಕರು ಹೇಳ್ತಾರೆ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ವಿ ಬನ್ನಿ ಅಂತ. ಬಟ್ ಆ ಬನ್ನಿ ಮತ್ತು ಸಿನಿಮಾ ನೋಡಿ ಅನ್ನೋದ್ರ ಮಧ್ಯೆ ಒಂದು ಲೇಯರ್ ಇದೆ ಗೊತ್ತಾ, ಯಾಕೆ ವೈ ಅನ್ನೋವಂಥದ್ದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಹಿಂದೆ ನಾವು ಹೇಳ್ತಾ ಇದ್ದೀವಿ ಬುದ್ಧಿವಂತರಿಗೆ ಮಾತ್ರ ಅಂತ, ಬಟ್ ನಾವು ಇವತ್ತು ಅದು ಹೇಳಂಗಿಲ್ಲ. ಯಾಕಂದರೆ ಎಲ್ಲರೂ ಬುದ್ಧಿವಂತರಿದ್ದಾರೆ. ಸೊ ನಾವು ಆ ಮಾತು ಹೇಳಂಗೆ ಇಲ್ಲ. ನಾವು ಅದು ಅಂದರೆ ಅವ್ರಿಗಿಂತಲೂ ನಾವು ಚೆನ್ನಾಗಿ ಯೋಚನೆ ಮಾಡಲೇಬೇಕಾಗಿದೆ. ಇವಾಗ ಸುಮ್ಮನೆ ಏನೋ ಮಾಡ್ತೀವಿ ಅಂತಂದ್ರೆ ವರ್ಕ್ ಆಗಲ್ಲ ಸರ್. ಇಲ್ಲ, ರೀಸೆಂಟಾಗಿ ಭೈರತಿ ರಣಗಲ್ ಬಗ್ಗೆ ಮಾತಾಡುವಾಗ ಶಿವಣ್ಣ ಅದು ಹೇಳ್ತಾರೆ, ಈಗಿನ ಯಂಗ್ಸ್ಟರ್ಸ್ಗಳು ಮೇ ಬಿ ಅವರಿಗೆ ಚೆನ್ನಕೇಶವ ಗೊತ್ತಿಲ್ಲದೆ ಇರ್ಬೋದು, ಮುಂದಿನ ದಿನಗಳಲ್ಲಿ ಗೊತ್ತಾಗಲಿ, ಒಳ್ಳೆ ಹೆಸರಾಗಲಿ. ನಾನು ಹೇಳ್ತಾರೆ ಹೊಸ ಸಿನಿಮಾ ಮೇಕರ್ಸ್ಗಳು ಯಾವೆಲ್ಲ ಸಿನಿಮಾಗಳನ್ನು ಮಾಡ್ತಾರೆ, ಯಾವ ಥರದ ಅಟೆಂಪ್ಟ್ ಮಾಡ್ತಾರೆ, ನನಗೆ ಖುಷಿ ಆಗುತ್ತೆ. ನಮ್ಮ ನೆಕ್ಸ್ಟು ಅವ್ರ ಜನ್ರೇಷನ್ನು ಸಿನಿಮಾಗಳನ್ನು ಮಾಡಬೇಕು ಅನ್ನೋಂಥದ್ದು. ಇದು ನಿಮ್ಗೆ ಗೊತ್ತಿಲ್ಲದಂಗೆ ತುಂಬ ಜನಕ್ಕೆ ನೀವು ರೀಚ್ ಆಗಿರ್ತೀರಾ. ಈ ಫ್ಲೇವರ್ ಹೇಗೆ ನಿಮಗೆ ಫೀಲ್ ಕೊಡುತ್ತೆ? ನಾವು ದುಡ್ಡು ಮಾಡ್ಬೇಕಂದ್ರೆ ಬೇರೆ ಬೇರೆ ಇಂಡಸ್ಟ್ರಿಗಳಿದೆ. ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಬರ್ತೀವಿ ಅಂತಂದರೆ ಹೆಸರು ಮಾಡೋಕ್ಕೆ. ದುಡ್ಡು ಜೊತೆ ನಾವು ರೀಚ್ ಆಗಬೇಕು ಜನಕ್ಕೆ. ಇವಾಗ ನಾನು ಬರೀತಾ ಇದ್ದೀನ, ನನ್ನ ಲೈನ್ಸ್ ಯಾರೋ ನಾನು ಹೋಗೋ ಟೈಮಲ್ಲಿ ಯಾರೋ ಆಟೋದಲ್ಲಿ ನನ್ನ ಸಾಂಗ್ಸ್ ಕೇಳ್ಕೊಂಡು ಹೋದಂದ್ರೆ ನನಗೆ ಖುಷಿ ಆಗುತ್ತೆ. ಅದು ಆ ಖುಷಿ 1 ಲಕ್ಷ ಕೊಟ್ಟರು ನಂಗೆ ಸಿಗಲ್ಲ. ಸೊ ಇವ್ರು ಮಾಡಿರೋ ಕಥೆನ ಜನರು ಏನು ಮಾಡಿದ್ದಾನೆ ಗುರು ಆ ಡೈರೆಕ್ಟರ್ ಅಂತ ಹೇಳಿದ್ರೆ ಅಷ್ಟೇ ಸಾಕು ಇವ್ರಿಗೆ. ಅಂದರೆ ಅದರಿಂದ ಬರೋ ದುಡ್ಡಾಗಲಿ ಇನ್ನೊಂದು ಅದು ಬಂದೇ ಬರುತ್ತೆ ಅದು. ಬಟ್ ಎಲ್ಲರಿಗಿಂತ ಜಾಸ್ತಿ ನಾವು ಬಂದಿರೋದು ಇಂಡಸ್ಟ್ರಿಗೆ ಏನಕ್ಕಂದರೆ ಹೆಸರು ಮಾಡೋಕ್ಕೆ. ಸೊ ಅದು ನಾವು ರೀಚ್ ಆಗ್ತಿದ್ದೀವಿ ಅಂದಾಗ ನಮಗೆ ಇದು ಖುಷಿ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಮೇಲಾಗಿ ಚೆನ್ನಕೇಶವ ಯಾಕೆ ಖುಷಿ ಆಗಬೇಕು ಅಂತಂದರೆ, ತುಂಬ ಜನ ಸಿನಿಮಾ ಮೇಕರ್ಸು ಕನಸು ಕಾಣ್ತಾರೆ, ತುಂಬ ದೂರಿಂದ ಬರ್ತಾರೆ, ಟ್ರಾವೆಲ್ ಮಾಡ್ತಾರೆ, ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾರೆ. ನೀವು ಕೂಡ ಮಾಡಿದಿರಿ. ಯಾವಾಗ ಒಬ್ಬ ನಿರ್ದೇಶಕ ತನ್ನ ಸಿನಿಮಾ ಸೆನ್ಸರ್ ಆಗುತ್ತೋ, ಸೆನ್ಸರ್ಗಿಂತ ಮುಂಚೆ ಒಂದು ದೊಡ್ಡ ಯುದ್ಧ, ಅದು ಫಸ್ಟ್ ವಾರ್ ಅಂತೀನಿ ನಾನು. 2ನೇ ವಾರ ಸಿನಿಮಾನ ಸೆನ್ಸಾರಿಗೆ ಕಳಿಸಿ ಅಲ್ಲಿಂದ ಒಂದು ಸೆನ್ಸರ್ ಕಾಪಿ ಬರ್ತದೆ ಗೊತ್ತಾ, ಹಿಂಗೆ ಕೈಲಿ ಇಟ್ಕೊಂಡಾಗ ನಿಮ್ಗೆ ಆಗೋ ಆ ವೈಬ್ರೇಷನ್, ಆ ಫೀಲಿಂಗ್, ಇಟ್ಸ್ ವಂಡರ್ಫುಲ್. ಅದು ವೆದರ್ ಇಟ್ ಈಸ್ ಯು ಬಾರೆ ಡಸಂಟ್ ಮ್ಯಾಟರ್. ಓಕೆ, 3ನೇದು ಸಿನಿಮಾ ರಿಲೀಸ್ ಆದಮೇಲೆ ಈಗ 2ನೇ ಹಂತಕ್ಕೆ ಬಂದು ನಿಂತಿದ್ದೀರಿ.
21ಕ್ಕೆ 3ನೇ ಹಂತಕ್ಕೆ ಬರ್ತೀರಿ. U/A ಸಿಕ್ಕಿದೆ ನಿಮ್ಮ ಸಿನಿಮಾಗಲ್ವಾ? ಸೆನ್ಸಾರ್ ಒಂದು ಕಮಿಟಿ ಸಿನಿಮಾ ನೋಡಿದ ಮೇಲೆ ಒಂದಷ್ಟು ಹೇಳಿರ್ತಾರೆ, ಇದು ತುಂಬ ಜನಕ್ಕೆ ಅನುಭವಕ್ಕಾಗಿರುತ್ತೆ, ತುಂಬ ಚೆನ್ನಾಗಿ ಮಾಡಿದರೆ ಒಳ್ಳೇದಾಗುತ್ತೆ ನಿಮಗೆ. ಆ ಥರದ ಕಾನ್ವರ್ಸೇಷನ್ ಏನಾಗಿತ್ತು? ನಂಗೆ ಅದು ಬೇಕು. ನಾನು ಅವ್ರ ಸ್ಕ್ರೀನಿಂಗ್ ಮುಗಿದ ಮೇಲೆ ನನಗೊಂದು ಟೆನ್ಷನ್ ಇದೆ, ಅವರು ಯಾವ ಥರ ರಿಸೀವ್ ಮಾಡಿರ್ತಾರೆ ಫಿಲ್ಮ್ ಅಂತ. ನಾನು ಒಳಗೆ ಎಂಟ್ರ್ ಆಗ್ತಿದ್ದಾಗಲೇ 5 ಜನ ಇದ್ದರು ಒಳಗಡೆ ಆಫೀಸರ್ಸು, ಜೂರಿ ಮೆಂಬರ್ಸು. ಎಲ್ಲರೂ ಮುಖದಲ್ಲಿ ಒಂದು ಸ್ಮೈಲ್ ಇದೆ, ಖುಷಿಯಾಗಿ ನನ್ನ ನೋಡಿ ಸ್ಮೈಲ್ ಮಾಡ್ತವ್ರೆ, ನೀವೇನಾ ಡೈರೆಕ್ಟ್ರು ಅಂತ. ಎಸ್ ಮ್ಯಾಮ್. ಆಮೇಲೆ ಮೇಯ್ನ್ ಆಫೀಸರ್ ಒಬ್ಬರಿದ್ದರು, ಇಲ್ಲಿ ಬನ್ನಿ ಅಂತ ಕೂತ್ಕೊಂಡು ನನಗೆ ಕೈ ಕೊಟ್ಟು ಹಂಗೆ ಹಿಡ್ಕೊಂಡ್ರು, ಗಟ್ಟಿಯಾಗಿ ಹಿಡ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಪ್ರೊಡ್ಯೂಸರ್ ಅವರು ಈ ಥರ ಸಿನಿಮಾಗೆ ನಿಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಪ್ರೊಡ್ಯೂಸರ್ ಸಪೋರ್ಟ್ ಮಾಡಿಲ್ಲ ಅಂದರೆ ಈ ಥರ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಲ್ ದ ಬೆಸ್ಟ್, ಇದೇ ಥರ ಒಳ್ಳೆ ಸಿನಿಮಾಗಳು ನೀವು ಮಾಡ್ತಾ ಇರಬೇಕು ಅಂತ ನನಗೊಂದು ಒಳ್ಳೆ ಅಪ್ರಿಸಿಯೇಷನ್ ಕೊಟ್ಟರು. ಇವಾಗ ಆಡಿಯನ್ಸ್ಗೆ ಥಿಯೇಟ್ರಲ್ಲಿ ಒಂದು ಸ್ಪೆಷಲ್ ಟ್ವಿಸ್ಟು, ಸ್ಪೆಷಲ್ ಮೂಮೆಂಟ್ ಬಂದರೆ ಗೂಸ್ ಬಂಪ್ಸ್ ಬರುತ್ತಲ್ಲ, ಆ ಥರ ಮೂಮೆಂಟು ನನಗೆ ಗೂಸ್ ಬಂಪ್ಸ್ ಬಂತವರ ಆ ಥರ ಹೇಳ್ತಿದ್ದಾರೆ. ಇಲ್ಲ, ಈ ಪ್ರಶ್ನೆನ ನಾನು ಯಾಕೆ ಕೇಳಿದೆ ಅಂತಂದರೆ, ತುಂಬ ಜನರಿಗೆ ಈ ಸೆನ್ಸಾರ್ ಆಫೀಸರ್ಸು, ಆ ಜೂರಿ ಮೆಂಬರ್ಸ್ ಒಂದಾಗಿ ಏನೋ ತಲೆಯಲ್ಲಿ ಗೊಂದಲ ಇರ್ತವೆ. ಯಾವುದೇ ಒಂದು ಒಳ್ಳೆಯ ಸಿನಿಮಾವನ್ನು ನೋಡಿದ ನಂತರ ಸೆನ್ಸಾರ್ ಆಫೀಸರು ಸೇರಿ ಜೂರಿ ಮೆಂಬರ್ಸು ಒಳ್ಳೆ ಕರೆದು ಪರ್ಸ್ನಲ್ಲಾಗಿ ವಿಶ್ ಮಾಡ್ತಾರೆ. ಸಾಧ್ಯ ಆದರೆ ಇಂಥ ಡಿಸ್ಟ್ರಿಬ್ಯೂಟರ್ ಕಡೆ ಹೋಗಿ ಅಂತ ಕೂಡ ಸಜೆಸ್ಟ್ ಮಾಡಿದ್ದುಂಟು. ನಾನು ಕಂಡಂಗೆ ಸೆಪ್ಟೆಂಬರ್ 12ಕ್ಕೆ ಟ್ರೇಲರ್ ಲಾಂಚ್ ಆಗುತ್ತೆ ನಿಮ್ಮದು ಅಲ್ವಾ? ಎಕ್ಸಾಕ್ಟ್ಲಿ November 12ಗೆ ನಿಮ್ದೊಂದು ಸಾಂಗ್ ಲಾಂಚ್ ಆಗ್ತಿದೆ. ಜಸ್ಕರಣ್ ಆಡಿದ್ದಾರೆ. ಜಸ್ಕರಣ್ ವಂಡರ್ಫುಲ್ ಸಿಂಗರ್. ನಾನು ಪರ್ಸ್ನಲಾಗಿ ಮಾತಾಡಿದವ್ರಿಗೆ ಹೇಗಿತ್ತು ಆ ಲಿರಿಕ್ಸ್, ಆ ಕಾಂಬಿನೇಷನು, ಆ ರ್ಯಾಪು, ಆ ಟೆಂಪೋ ಎಲ್ಲವೂ? ಜಸ್ಕರನಿಗೆ ಈ ಟ್ಯೂನ್ ಕಂಪೋಸ್ ಆಗಿರೋದು ಸ್ವಲ್ಪ ಒಂದು ಅಷ್ಟು ಮಂತ್ಸ್ ಹಿಂದ್ಗಡೆನೆ. ಆವಾಗ ಅದು ರೆಕಾರ್ಡ್ ಮಾಡ್ಬೇಕಂತಂದ್ರೆ ಒಂದಷ್ಟು ಅಂದರೆ ಆ ಪ್ರೊನೌನ್ಸಿಯೇಷನ್ನು ಅದೆಲ್ಲ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಒಂದಷ್ಟು ಡಿಲೇ ಮಾಡ್ತೀವಿ ಸಾಂಗ್ನ. ಸೊ ಅವರು ಪಾಪ ತುಂಬ ಎಫರ್ಟ್ ಆಗ್ತಾರೆ ಜಸ್ಕರನ್ ಅವರು. ಅದನ್ನು ಮೊನ್ನೆ ರೀಸೆಂಟಾಗಿ ರೆಕಾರ್ಡ್ ಮಾಡಿದ್ವಿ. ಸೊ ಲಿರಿಕ್ಸ್ ಬಗ್ಗೆ ಹೇಳೋದಂದರೆ ಈ ಸಾಂಗ್ ತುಂಬ ಅಂದರೆ ಒಂದು ಇಂಪಾರ್ಟೆಂಟ್ ಪೋರ್ಷನಲ್ಲಿ ಬರುತ್ತೆ, ತುಂಬ ಎಮೋಷ್ನಲ್ ಮೂಮೆಂಟ್ ಅದು. ಸೊ ಆ ಮೂಮೆಂಟಲ್ಲಿ ಅದಕ್ಕೆ ಏನಂದರೆ ತುಂಬ ಇದು ಕೊಡಬೇಕಾಗುತ್ತೆ, ಅಂದರೆ ಆ ಭಾವನ ವ್ಯಕ್ತಪಡಿಸ್ಬೇಕಂದ್ರೆ ಅದು ಆ ವಾಯ್ಸಲ್ಲೇ ಬರಬೇಕದು. ಅವ್ರು ಮಾಡಿರೋ ಪರ್ಫಾರ್ಮೆನ್ಸ್ಗೆ ಆ ವಾಯ್ಸ್ ಬಂದಾಗಲೇ ಅದು ಪರ್ಫೆಕ್ಟ್ ಸಿಂಕ್ ಆಗೋದು. ಸೊ ನಮಗೆ ಗೊತ್ತಿರೋ ಪ್ರಕಾರ ತುಂಬ ಚೆನ್ನಾಗಿ ಆಡಿದ್ದಾರೆ ಜಸ್ಕರಣ್ ಅವರು. ಅಂದರೆ ಒಂಥರ ಅಂದರೆ ಸೋನು ನಿಗಮ್ ಅವ್ರ ಥರ ಅವ್ರ ವಾಯ್ಸ್ ಇದೆ ಸದ್ಯಕ್ಕೆ. ನೆಕ್ಸ್ಟ್ ಸೋನು ನಿಗಮ್ ಅಂತಲೇ ಹೇಳ್ಬೋದು. ಜಸ್ಕರಣ್ ಬಿಗ್ ಫ್ಯಾನ್ ಸೋನು ನಿಗಮ್ ಅವ್ರಿಗೆ. ನಾನು ಮಾತಾಡಿಸುವಾಗ ಅಂದರೆ ಇದು ತುಂಬ ಜನಕ್ಕೆ ಅದು ರೀಚ್ ಆಗಿರೋದಲ್ಲ, ಗೊತ್ತಾಗಿರೋದಿಲ್ಲ. ನಾನು ಅವ್ರ ಹಾಡನ್ನು ಕೇಳ್ಕೊಂಡು ಬೆಳೆದಂಥವನು, ಅವ್ರ ಹಾಡನ್ನು ಹಾಡ್ದಂಥವನು. ವಿತ್ ಡೈರೆಕ್ಟರ್ ಪರ್ಮಿಷನ್ ಒಂದು 2 ಲೈನ್ ಹಾಡ್ಬೋದಾ ನೀವು? ಸುಮ್ಮನೆ ನಿಮ್ಮ ಸ್ಟೈಲಲ್ಲಿ ಹೇಳ್ಬೋದಾ? ನಾನು ಲೈನ್ಸ್ ಹೇಳ್ತೀನಿ, ಹೇಳಿ. ಹಾಡೋದಂದರೆ ಸ್ವಲ್ಪ ಹೇಳಿ. ಆ ಸಾಂಗಲ್ಲಿ ಒಂದು ಪೋರ್ಷನಲ್ಲಿ ಲೈನ್ಸ್ ಬರುತ್ತೆ. ಹೆಂಗೆ ಅಂದರೆ, ಪುಣ್ಯ ನೀ ಕಲೆತು ಮರೆತ, ಪಾಪ ಆ ಕ್ಷಣದ ಸೆಳೆತ, ಕರ್ಮ ತಾ ಉಳಿದ ಗಣಿತ ಅರಿಯೇ, ಈ ಹುಟ್ಟೇತಕ್ಕೆ ಮರಣ ಸಹಿತ, ಸಾವೇತಕ್ಕೆ ಕರುಣೆ ರಹಿತ, ಬದುಕೆನ್ನುವ ಕುರುಡು ಕುಣಿತ ಸರಿಯೇ. ಸೊ ಒಂದು ಎಮೋಷ್ನಲಿ ಡೌನ್ ಆಗಿರೋ ವ್ಯಕ್ತಿ ಅಂದರೆ ದೇವರಿಗೆ ಕೇಳ್ತಾ ಇದ್ದೀನಿ, ಅಂದರೆ ಈ ಬದುಕೆನ್ನೋ ಕುರುಡು ಕುಣಿತ ನೀನು ಮಾಡ್ತಾ ಇದ್ದೀವಿ, ಇದು ಸರಿನಾ ನಿನಗೆ? ಅಂದರೆ ಹುಟ್ಟನ್ನು ಮರಣ ಸಹಿತನೇ ಇಟ್ಬಿಟ್ಟಿದ್ಯಾ, ಸಾವು ಕರುಣೆ ರಹಿತ ಇಟ್ಟಿದ್ಯಾ. ಅಂದರೆ ಒಬ್ಬರು ಆ್ಯಕ್ಸಿಡೆಂಟಲ್ಲಿ ಸಾಯ್ತಾರೆ, ಒಬ್ಬರು ಇನ್ನೆಂಗೋ ಸಾಯ್ತಾರೆ, ಮತ್ತೆಂಗೋ ಸಾಯ್ತಾರೆ, ಸಾವಿಗೆ ಕರುಣೆ ಅನ್ನೋದಿಲ್ಲ. ಸೊ ಇದನ್ನೆಲ್ಲ ಒಂದು ಎಮೋಷ್ನಲ್ ಆಗಿರೋ ವ್ಯಕ್ತಿ ದೇವರಿಗೆ ಕ್ವಶನ್ ಮಾಡ್ತಿದ್ದಾರೆ, ಅಂದರೆ ಇದು ಸರಿನಾ ನೀನು ಮಾಡಿರೋ ಸೃಷ್ಟಿ ಅನ್ನೋ ಥರ, ಆ ಥರ ಎಮೋಷ್ನಲ್ ಲೈನ್. ನಿಮ್ಮದು ಎಂಡಿಂಗ್ ಲೈನ್ ಚೆನ್ನಾಗಿದೆ, ಸಹಿತ ಗಣಿತ ಹಿತ. ಪರ್ಫೆಕ್ಟಿವ್ ಪ್ಲ್ಯಾನ್ ಮಾಡ್ಕೊಂಡು ಬರ್ದಿದ್ದು ಸಾಂಗ ಇದಾಗುತ್ತೆ. ತುಂಬ ಜನ ರೈಟ್ರಲ್ಲಿ ಇದಾಗುತ್ತೆ. ಅದಕ್ಕೆ ಅವರು ನ್ಯಾಚುರಲಾಗಿ ಬರೀತಾರೆ, ಅದನ್ನು ತುಂಬ ನ್ಯಾಚುರಲಾಗಿ. ನಾವೊಂದು ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಒಂದು 10 ಮಿನಿಟ್ಸ್ ಕೊಡು ಚೆನ್ನ ಅಂತ ಹೇಳ್ತಾರೆ. ಆ ಕಡೆ ಹೋಗೋದು, ಬರೆಯೋದು, ಬಂದು ಹೇಳ್ತಾರೆ. ನಾನು ನಮ್ಮ ಕ್ರಿಯೇಟಿವ್ ಪ್ರೊಡ್ಯೂಸರ್ ರತನ್ ಸರು ಫಿಕ್ಸ್, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಅನ್ನೋದು. ಅಂದರೆ ನಾವು ಎಲ್ಲನೂ ಟೀಮ್ ವರ್ಕಾಗೇ ಮಾಡ್ತೀವಿ ಸರ್. ಅಂದರೆ ನಾನು ಬರೀತಾ ಇದ್ದೀನಿ, ನಾನು ಬರ್ದಿರೋದು ಕರೆಕ್ಟು ಅನ್ನೋ ಥರ ಇರಲ್ಲ. ನಾನು ಬರೆದು ಇವ್ರ ಹತ್ರ ಹೋಗ್ತೀನಿ, ರತನ್ ಸರ್ ಅಂತ ಇದ್ದಾರೆ, ಅವ್ರು ತುಂಬ ಒಳ್ಳೆ ಜಡ್ಜ್ ಅವರು. ಸೊ ನೋಡ್ಬಿಟ್ಟು ಇದೇನೋ ವರ್ಕ್ ಆಗ್ತಾ ಇಲ್ಲ ಅಂದಾಗ ಮತ್ತೆ ಚೇಂಜ್ ಮಾಡ್ಬೇಕು. ಯಾಕೆಂದರೆ ಅಲ್ಟಿಮೇಟಾಗಿ ಇವರಿಬ್ಬರ ಮೆಚ್ಚಕ್ಕೆ ಬರೀತಾ ಇಲ್ಲ, ಆಡಿಯನ್ಸ್ ಮೆಚ್ಚಕ್ಕೆ ಬರೀತಾ ಇರೋದು. ಸೊ ಅದು ಟೀಮ್ ಅಂದರೆ ನನಗೆ ಸರಿ ಅನ್ಸೋದು ನಿಮಗೆ ಸರಿ ಅನಿಸದೇ ಇರ್ಬೋದು. ಸೊ ನಿಮ್ಮದು ಬೇಕಾಗುತ್ತೆ. ಸೊ ಅಲ್ಟಿಮೇಟಾಗಿ ಒಂದು ಪ್ರಾಡಕ್ಟ್ ಚೆನ್ನಾಗಿ ಬರ್ತಿದೆ ಅಂದಾಗ ಅವಾಗ ಯಾರು ಸಜೆಷನ್ ಕೊಟ್ಟು ತೊಗೊಳ್ಳೇಬೇಕು. ಜೊತೆಗೆ ನೀವು ಆಗಲೇ ಒಂದು ಮಾತಂದರೆ, ಜೊತೆಗಿದ್ದವರು ತಪ್ಪನ್ನು ಕಂಡುಹಿಡಿಬೇಕು. ವೆದರ್ ಇಟ್ ಈಸ್ ಡಿಸ್ಕಷನ್ನು, ವೆದರ್ ಇಟ್ ಈಸ್ ರೈಟಿಂಗು, ಸಮಥಿಂಗ್, ಅದು ಮ್ಯಾಟ್ರಲ್ಲ. ಇದು ಅಂದರೆ ಆ ಒಂದು ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ ಆಚೆ ಕಡೆಯಿಂದ ಬರೋಕ್ಕಿಂತ ಮುಂಚೆ ಜೊತೆಗಿದ್ದವ್ರು ತಿದ್ದಿದಾಗ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಅಲ್ವಾ? ಎಂಟೈರ್ ಈ ಅನ್ಶು ಸಿನಿಮಾದ ನಾನು ಕಂಟೆಂಟ್ ಟ್ರೇಲರ್ ನೋಡಿದಾಗ ಎಲ್ಲ ಥರದ ಈ ಕಾಡುವಿಕೆ ತಂದು ನಿಲ್ಲಿಸುತ್ತೆ ಆಡಿಯನ್ಸ್ಗೆ. ಈ ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ಈ ಒಂದಷ್ಟು
ರೊಮ್ಯಾಂಟಿಕ್ ಜಾನಗಳ ಮಧ್ಯೆ ಈ ಥರದ ಅಟೆಂಪ್ಟ್ಗಳನ್ನು ನಿಮ್ಮಂಥ ಟೀಮ್ ಮಾಡಿದಾಗ ಜನ ಹೇಗೆ ಸ್ವೀಕರಿಸಬೇಕು ಅಂತೀರಿ? ಸಿನಿಮಾ ಫ್ಯಾನ್ಸಾಗಿ ಮಾತಾಡಿ ಸರ್. ಆ್ಯಸ್ ಅ ಸಿನಿಮಾ ಫ್ಯಾನ್ ನಾನು, ಅಂದರೆ ಇವಾಗ ಇವ್ರು ಕತೆ ಬರೆದಿದ್ದಾರೆ ಎಲ್ಲ ಆಗಿದೆ. ಆ್ಯಸ್ ಅ ಸಿನಿಮಾ ಫ್ಯಾನ್ ನಾನು ನೋಡಿದಾಗ ನಾನು ಒಂದು ಮುಂಗಾರು ಮಳೆನೂ ನೋಡ್ತೀನಿ, ಒಂದು KGF ನೋಡ್ತೀನಿ, ರಂಗಿತರಂಗನೂ ನೋಡ್ತೀನಿ. ಯಾಕೆಂದ್ರೆ ಎಲ್ಲ ಬೇರೆ ಬೇರೆ ಜಾನರ್ ಸಿನಿಮಾಗಳು. ಈ ಸಿನಿಮಾ ನಾವು ಹೆಂಗೆ ಮಾಡ್ತೀವಿ ಅಂದರೆ ನಾವು ಚೆನ್ನಾಗಿ ತೋರಿಸ್ತಾ ಇದ್ದೀವಿ. ಲವ್ ಸಿನಿಮಾ ಚೆನ್ನಾಗಿ ತೋರಿಸಿದ್ರೆ ನಾನು ನೋಡ್ತೀನಿ. ಸೊ ಆಡಿಯನ್ಸ್ ಜಾನರ್ ಅಂತ ಬರಲ್ಲ, ಚೆನ್ನಾಗಿರೋ ಕಂಟೆಂಟು ಹೆಂಗೆ ತೆಗ್ದಿದ್ದಾರೆ ಅನ್ನೋದ್ರ ಮೇಲೇ ಬರೋದು. ಸೊ ಜಾನರಲ್ಲಿ ಮ್ಯಾಟ್ರ್ ಆಗಲ್ಲ, ಸಿನಿಮಾ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಅದೇ ಮ್ಯಾಟ್ರ್ ಆಗೋದು. ಸೊ ಆ ಲೆಕ್ಕದಲ್ಲಿ ಹೋದರೆ ಅಂಶು ತುಂಬ ಚೆನ್ನಾಗಿ ಬಂದಿದೆ ಸರ್. ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ಬಟ್ ಇವ್ರು ಏನು ಸ್ಕ್ರಿಪ್ಟಿಂಗ್ ಟೈಮಲ್ಲಿ ಏನು ಹೇಳ್ತಾ ಇದ್ರು ಕತೆ, ಇವಾಗ ಸ್ಕ್ರಿಪ್ಟಿಂಗಲ್ಲಿ 100% ಇದ್ದರೆ ಅಂದರೆ ನಾವು ಮೇಕಿಂಗಲ್ಲಿ ಅಷ್ಟು ಬರಲ್ಲ. ಬಟ್ ಇವು ಸ್ಕ್ರಿಪ್ಟಿಂಗಲ್ಲಿ ಏನು ಹೇಳಿದ್ದಾರೆ ಅದಕ್ಕೂ ಜಾಸ್ತಿನೇ ಬಂದಿದೆ ಸಿನಿಮಾ. ಸೊ ಅದು ಖುಷಿ ಇದೆ. ಸೊ ಆಡಿಯನ್ಸ್ಗೆ ಏನಂದರೆ ಏನೋದೊಂದು ಹೊಸ ಎಲಿಮೆಂಟ್ ಇರಬೇಕು. ಅಂದರೆ ಈವನ್ ಇಫ್ ಇಟ್ಸ್ ಎ ಬಿಗ್ ಕಮರ್ಷಿಯಲ್ ಫಿಲ್ಮ್ ಆಲ್ಸೋ, ಒಂದು ಹೊಸ ಎಲಿಮೆಂಟು ಅದು ಎಮೋಷ್ನಲಾಗಿ ಕನೆಕ್ಟ್ ಆಗೋ ಥರ ಇದ್ದರೆ ದಟ್ ಫಿಲ್ಮ್ ವಿಲ್ ಗೋ ಸಮ್ವೇರ್. ಸೊ ಈ ಸಿನಿಮಾದಲ್ಲಿ ಏನು ಪಾಯಿಂಟ್ಸ್ ಅಂದರೆ ಒಂದು ಪಾಯಿಂಟ್ ಅಲ್ಲ, ವಿ ಆರ್ ಪುಟಿಂಗ್ ಆನ್ ಲೈಕ್ ಸಮ್ 3-4 ಪಾಯಿಂಟ್ಸ್ ಇನ್ ದ ಫಿಲ್ಮ್. ಅಲ್ಲಿ ಎಲ್ಲನೂ ಕನೆಕ್ಟ್ ಆಗೋದು, ಎಲ್ಲನೂ ಬ್ಲೆಂಡಾಗಿ ಈ ಸ್ಕ್ರೀನ್ ಪ್ಲೇ ನಮಗೆ ನೀಟಾಗಿ ಬಂದಿದೆ. ಸೊ ಈ ಪಾಯಿಂಟು ಕ್ಲೈಮ್ಯಾಕ್ಸ್ ಏನಿದೆಯೋ ಅದು ಎಲ್ರಿಗೂ ಸಖತ್ ಇಷ್ಟ ಆಗುತ್ತೆ. ಅಂದರೆ ಫಸ್ಟ್ ಕನ್ಫ್ಯೂಸ್ ಆಗುತ್ತೆ, ಬಟ್ ಆ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತಲ್ಲ, ಆ ಕ್ಲಿಯರ್ ಆಗೋ ಮೂಮೆಂಟ್ಗೆ ಒಂದು ಒಳ್ಳೆ ಹೈ ಸಿಗುತ್ತೆ. ಎಷ್ಟೊಂದು ಕಡೆ ಅದು ಎಡುತ್ತಾರೆ ಸರ್. ಅಂದರೆ ಒಂದು ಕನ್ಫ್ಯೂಷನ್ ಮಾಡಿಬಿಟ್ಟು ಎಲ್ಲದಕ್ಕೂ ಆ ಕ್ಲಾರಿಟಿ ಸಿಗದೇ ಇದ್ದಾಗ ಆಡಿಯನ್ಸ್ ಎಲ್ಲೂ ಡಿಸಪಾಯಿಂಟ್ ಆಗ್ತಾನೆ ಆಡಿಯನ್ಸು. ಸೊ ಅದು ಎಲ್ಲೂ ಮಿಸ್ ಆಗದಿರೋ ಥರ ಕ್ಲೈಮ್ಯಾಕ್ಸಲ್ಲಿ ಎಲ್ಲನೂ ಕ್ಲಿಯರ್ ಆಗಿ, ಕ್ಲೈಮ್ಯಾಕ್ಸಿಗೆ ಬರೋ ಹೊತ್ತಿಗೆ ಎಲ್ಲನೂ ಕ್ಲಿಯರ್ ಆಗಿರುತ್ತೆ. ಒಂದು ಲೈಟ್ ಹಾರ್ಟೆಡ್ ಆಗಿ ನಾವು ಎದ್ದು ಬರ್ತೀವಿ ಥಿಯೇಟ್ರಿಂದ. ಅಂದರೆ ಏನೋ ಒಂದು ಇದೇ ಪರವಾಗಿಲ್ಲ, ಇದು ಎಲ್ಲರ ಲೈಫಲ್ಲೂ ಆಗಿರೋಂಥದ್ದೇ ಏನೋ ಇರುತ್ತೆ. ಸೊ ಅದರಿಂದ ಹೊರಗೆ ಬಂದಿದ್ದೀವಿ ಅಂತ, ಇವಾಗ ಒಂದು ಕ್ಯಾರೆಕ್ಟರ್ ಹೊರಗೆ ಬಂದಿದ್ದೀವಿ ಅಂದರೆ ನಾವೇ ಹೊರಗೆ ಬರೋ ಫೀಲಲ್ಲಿ ಇರ್ತೀವಿ ಯಾವಾಗಲೂ. ಸೊ ಆಡಿಯನ್ಸ್ ಆ ಲೈಟ್ ಹಾರ್ಟೆಡ್ ಫೀಲಲ್ಲಿ ಹೊರಗೆ ಬರ್ತಾರೆ, ಅದು ಮಾತ್ರ ಗ್ಯಾರಂಟಿಯಾಗಿ ಹೇಳ್ಬಲ್ಲ. ಕನೆಕ್ಟ್ ಆಗಬೇಕು ಸಿನಿಮಾ. ಅಂದರೆ ಮೆಸೇಜು ಇವಾಗ ಸಮ್ ಫಿಲ್ಮ್ಸಲ್ಲಿ ಮೆಸೇಜ್ ಇರುತ್ತೆ, ಆದರೆ ಅದನ್ನು ಹೇಳ್ತಾರೆ. ಮೆಸೇಜು ಫೀಲ್ ಮಾಡಿಸ್ಬೇಕು. ಕರೆಕ್ಟ್. ಅದು ಫೀಲ್ ಆದಾಗ ಆ ಸಿನಿಮಾದೊಂದು ವ್ಯಾಲ್ಯೂನೇ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ. ನಾವು ಸ್ಕೂಲಲ್ಲಿ ಎಲ್ಲ ಓದ್ಬೇಕಾರೆ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು, ಫಿಲ್ ಇನ್ ದ ಫೀಲಿಂಗ್ಸ್. ಇವಾಗ ಮ್ಯಾಚ್ದ ಫೀಲಿಂಗ್ ಐತಿ. ಹೆಂಗೆ ಗೊತ್ತಾ, ಯೂಶಲಿ ಪ್ರತಿ ಇಂಟರ್ವ್ಯೂ ನಾವು ಮಾಡುವಾಗಲ ಗೊತ್ತಾಗುತ್ತೆ. ಅಂದರೆ ಒಂದು ಪ್ರಯತ್ನ ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು ಅಂದರೆ ಒಂದು 2-3 ಥರದ ಲೇಯರ್ಸ್ಗಳು ಬೇಕು. ಒಂದು ಮೀಡಿಯಾದವ್ರು ನಾವು ಬೇಕು, ಎರಡನೇದು ಆಡಿಯನ್ಸ್ ಬೇಕು, ಜೊತೆಗೆ ನಿಮ್ಮ ಜೊತೆ ನಿಂತ್ಕೊಂಡೋದೊಂದು ತಂಡ, ಅದು ವೆದರ್ ಇಟ್ ಇಸ್ ಪ್ರೊಡ್ಯೂಸರ್ಸು ಈವನ್ ಆ್ಯಕ್ಟ್ರೆಸ್ಗಳು. ನಿಮ್ಮ ಟೀಮ್ ಬಗ್ಗೆ ಹೇಳಿ, ಕಲಾವಿದರ ಬಗ್ಗೆ, ನಿಮ್ಮ ಪ್ರೊಡಕ್ಷನ್ ಹೌಸ್ ಅದ್ರ ಬಗ್ಗೆ ಹೇಳಿ. ಪ್ರೊಡಕ್ಷನ್ ಹೌಸಲ್ಲಿ ತುಂಬ ಚೆನ್ನಾಗಿದೆ. ಈಗ ಫ್ರಾಮ್ ಗ್ರಹಣ ಸೌಂಡಿಂಗ್ ಲೈಕ್ ವೆರಿ ಪವರ್ಫುಲ್ ಅಲ್ವಾ ಸರ್. ಗ್ರಹಣ ಅಂದರೆ ಬೇಸಿಕಲಿ ಕ್ಯಾಪ್ಚರಿಂಗ್ ಲೈಟ್ ಅಲ್ವಾ. ಅಂಶು ಅಂದರೆ ರೇ ಆಫ್ ಲೈಟ್. ಸೊ ಲೈಟ್ ಕ್ಯಾಪ್ಚರ್ ಆದಾಗ ಅಲ್ಲಿಂದ ಒಂದು ರೇ ಆಫ್ ಲೈಟ್ ಆಚೆ ಬರ್ತಿರೋದೇ ನಮ್ಮ ಮನುಷ್ಯ. ಕೋಇನ್ಸಿಡೆನ್ಸ್ ಹಂಗೆ ಕನೆಕ್ಟ್ ಆಗೋಯ್ತದಂತೆ. ಹುಟ್ಟಿದಂತಹ ಕಿರಣಗಳಲ್ಲಿ ಕೇಶವ ಕಿರಣ, ಈ ಹೇಮಂತ್ ಗೌಡ ಕಿರಣ, ಸುಮಾರು ಕಿರಣಗಳು. ಸೊ ಆರ್ಟಿಸ್ಟ್ ನಿಶಾ ರವಿಕೃಷ್ಣನ್ ಅವರು ನಮಗೆ ಅಂದರೆ ಎಷ್ಟು ಡೌನ್ ಟು ಅರ್ತ್ ಅಂದರೆ, ಒಂದು 10 ಸತಿ ಟೇಕ್ಸ್ ಏನಾದರೂ ತಗೊಂಡ್ರು ಸಿಟ್ಟಿರಲ್ಲ, ನಥಿಂಗ್. ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಪರ್ಫಾರ್ಮೆನ್ಸಿಗೆ ಬಂದರೆ ನೋ ಡೌಟ್ ಮೆಜಾರಿಟಿ ಸಿಂಗಲ್ ಟೇಕ್ಸಲ್ಲೇ ಮಾಡಿ ಮುಗಿಸಿದ್ದಾರೆ. ಅವ್ರಿಗೆ ಇಲ್ಲಿಂಗ್ ಪರ್ಫಾರ್ಮೆನ್ಸ್ ಅವಾರ್ಡ್ ಕೊಡಬೇಕು, ಅವಾರ್ಡ್ ಕೊಡಲೇಬೇಕು ಸರ್. ಇದೇನು ಅಂದರೆ ಎಕ್ಸಾಜರೇಷನ್ ಏನಿಲ್ಲ, ಬಟ್ ಆದರೆ 100% ಆ ಲೆವೆಲಿಗೆ ಪರ್ಫಾರ್ಮ್ ಮಾಡಿದ್ದಾರೆ. ಅಂದರೆ ಒಂದಷ್ಟು ಸೀನ್ಗಳು ಬರುತ್ತೆ ನಿಮಗೆ, ಅವರು ಪರ್ಫಾರ್ಮ್ ಮಾಡಿದ್ರೆ ನೀವು 100% ಫೀಲ್ ಆಗೇ ಆಗ್ತೀರಾ. ಅಂದರೆ ನಾನೇ ಅದು ಅನ್ನೋ ಥರ ಆ ಲೆವೆಲಿಗೆ ಫೀಲ್ ಮಾಡಿಸಿದ್ದಾರೆ. ಅದು ಮೇಲಾಗಿ ಸಿನಿಮಾ ಚೆನ್ನಾಗಿರೋದಕ್ಕೆ ನನ್ನ ಕಣ್ಮುಂದೆ ಇಲ್ಲಿ ಕಾಣ್ತಾ ಇರೋದು, ಚೆನ್ನಕೇಶವ ಏನು ಹೇಳಕ್ಕೆ ಹೊರಟಿರ್ತಾರೆ ಅದನ್ನು ನೀವು ಕಟ್ ಮಾಡ್ತಾ ಇಲ್ಲ, ಅದಕ್ಕೊಂದು ಕಂಟಿನ್ಯೂಟಿ ಕೊಟ್ಟು ಹೇಳ್ತಾ ಇದ್ದೀರಾ. ಇದು ಬೇಕು, ಒಬ್ಬ ರೈಟರ್ ಒಬ್ಬ ಡೈರೆಕ್ಟರ್ ಮಧ್ಯೆ ಅದು ಬೇಕು. ಅವಾಗೆ ಟೀಮ್ ಆಗೋದಿಲ್ಲ. ನಮ್ಮ ಟೀಮ್ ಇದ್ರೆ ಅದು ಹಂಗೆ ಲೂಪ್ ಆಗ್ತಾ ಹೋಗ್ತಾ ಇರುತ್ತೆ. ವೆರಿ ನೈಸ್. ಮತ್ತು ಪ್ರೊಡಕ್ಷನ್ ಹೌಸ್ ಬಗ್ಗೆ, ಕೋ ಪ್ರೊಡ್ಯೂಸರ್ ಬಗ್ಗೆ ಅದ್ರ ಬಗ್ಗೆ ಹೇಳಲೇಬೇಕು. ಇವಾಗ ಒಂದು ಪ್ರೊಡಕ್ಷನ್ ಹೌಸು ಸಿನಿಮಾ ಅಂದರೆ ಕತೆ ಚೆನ್ನಾಗಿದೆ, ನಾವೊಂದು ಹೊಸ ಟ್ಯಾಲೆಂಟಿಗೆ ಇದು ಮಾಡ್ತೀವಿ ಅಂದ್ಬಿಟ್ಟು ಅವರು ಏನು ಬರ್ತಾರೆ, ಅವ್ರಿಗೆ ಒಂದಷ್ಟು ಶಕ್ತಿಗಳು ಬೇಕಾಗುತ್ತೆ. ಅಂದರೆ ಇವಾಗ ನಾವು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಆದಾಗ, ಇಂಡಿಪೆಂಡೆಂಟ್ ಪ್ರೊಡಕ್ಷನ್ ಹೌಸ್ ಆದಾಗ ಒಂದಷ್ಟು ಶಕ್ತಿಗಳು ಬೇಕಾಗುತ್ತೆ. ಸೊ ಇವ್ರನ್ನ ಗ್ರಹಣ ನಂಬುತ್ತೆ, ಗ್ರಹಣ ನಂಬಿನ ಒಂದಷ್ಟು ಜನ ಬರಬೇಕಲ್ವ. ಸೊ ಎಲ್ಲನೂ ಮತ್ತೆ ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಅಂದರೆ ಎಲ್ಲರೂ ಫಸ್ಟ್ ಚೆನ್ನಕೇಶವನ್ನ ನಂಬಿದ್ರು, ಚೆನ್ನಕೇಶವ ಮಾಡಿರೋ ಕತೆನ ನಂಬಬೇಕಾಗುತ್ತೆ. ಸೊ ಎಲ್ಲರೂ ಆ ಕತೆ ನಂಬಿ, ಇವಾಗ ಚಲುವರಾಜ್ ಅಂತ, ಬೆಸರಂಗಿ ಟು ವೇದ ಎಲ್ಲ ವಿಲನ್,
ನಾವು ಅವ್ರಿಗೆ ದೊಡ್ಡ ಫ್ಯಾನ್ ಸರ್. ಅವ್ರದ್ದೊಂದು 2-3 ಸ್ಟೈಲನ್ನು ಅವರು ನಮಗೆ ಅವ್ರಿಗೆ ನಾವು ಒಂಥರ ಬೆತ್ತ ಹಿಡ್ದು ನಿಂತು ಮಾಸ್ಟರ್ ಇದ್ದಂಗೆ ಅವ್ರು ನಮಗೆ. ಅಂದರೆ ಅವ್ರು ಪುಷ್ ಮಾಡ್ತಾನೆ ಇರ್ತಾರೆ ಅವರು. ಅಂದರೆ ನಮಗೆ ರಿಲ್ಯಾಕ್ಸ್ ಆಗಂಗಿಲ್ಲ. ನಮ್ಮ ಇಂಡಸ್ಟ್ರಿಯಲ್ಲಿ ರಿಲ್ಯಾಕ್ಸ್ ಆಗಂಗೆ ಇಲ್ಲ. ನಾವು ಏನು ಮಾಡಿದ್ರು ಆಡಿಯನ್ಸ್ಗೆ ರೀಚ್ ಆಗೋಕ್ಕೆ ಮಾಡೋದು, ಅಂದರೆ ರಿಲ್ಯಾಕ್ಸ್ ಆಗಕ್ಕೆ ಬಿಡೋದೇ ಇಲ್ಲ. ಅವರೊಂದು ದೊಡ್ಡ ಶಕ್ತಿ. ಜಯಚಂದ್ರ ಅಂತ ತುಮಕೂರು ಅವರೊಂದು ಕೋ ಪ್ರೊಡ್ಯೂಸ್ ಮಾಡಿದ್ದಾರೆ, ಪ್ರಮೋದ್ ಅಂತ ಮಾಡಿದ್ದಾರೆ. ಆಮೇಲೆ ಮಧು ಡಾಕ್ಟರ್ ಅಂತ UK ಯಲ್ಲಿ ಇರ್ತಾರೆ ಅವರು. ಸೊ ಅವರಿಗೆ ಈ ಕತೆ ಕೇಳಿ ಅಂದರೆ ಒಂದಷ್ಟು ರಶಸ್ ನೋಡಿ ಅವ್ರು ಸ್ವತಃ ತಾವಾಗೇ ಬಂದ್ಬಿಟ್ಟು ಇಲ್ಲ ನಾನು ಸಪೋರ್ಟ್ ಮಾಡ್ತೀನಿ ನಿಮ್ಮ ಟೀಮ್, ಅಂದರೆ ತುಂಬ ಚೆನ್ನಾಗಿದೆ ಇದು, ಅಂದರೆ ಈ ಥರ ಇದಕ್ಕೆ ನಮಗೂ ಸಪೋರ್ಟ್ ಮಾಡೋಕ್ಕೆ ಒಂದು ಅವಕಾಶ ಇದ್ದರೆ ಡೆಫಿನೆಟ್ಲಿ ಮಾಡ್ತೀನಿ ಅಂದ್ಬಿಟ್ಟು ಅವ್ರು ಮುಂದೆ ಬರ್ತಾರೆ. ಆಮೇಲೆ ವೀರನ್ಗೌಡ ಅಂತ ಅವರು. ಸೊ ಇಷ್ಟೆಲ್ಲ ನಮ್ಮ ಕೈಗಳು ಹಿಂಗೆ ಇಟ್ಟದಕ್ಕೆ ಈ ಸಿನಿಮಾ ಈ ಥರ ಬಂದಿದೆ ಸರ್. ಅದರಲ್ಲಿ ಅಜಾನುಬಾಹು ಚಲೋರಾಜ್ ಅವರು ಹಿಂಗೆ ಬಂದು ನಿಂತ್ಕೊಂಡ್ರು ಅಂದರೆ ನೀವು ಒಂದು ಅವ್ರ ಹೈಟಿಗೆ ಹೆದರಬೇಕು, ಇಲ್ಲ ಅಂದರೆ ಇದೇನಂದ್ರೆ ಕೋಲ್ ಅಂದ್ರಲ್ಲ, ಆ ಕೋಲಿಗಂತೂ ಡೆಫಿನೆಟ್ ಹೆದರಲೇಬೇಕು ಅಲ್ವಾ. ಅಂದರೆ ಸಿನಿಮಾ ಚೆನ್ನಾಗಿ ಆಗಬೇಕು, ಮೇಲಾಗಿ ಆ ರೆಸ್ಪೆಕ್ಟು, ಆ ಒಂದು ಬಾಂಡಿಂಗ್ ಬೇರೆ. ಅಲ್ಟಿಮೇಟ್ಲಿ ನಮ್ಮ ಸಿನಿಮಾ ರಿಲೀಸ್ ಆದಾಗ ಅದೇ ದುಡ್ಡು ಕೊಟ್ಟು ಬರೋನಿಗೆ ಆಗಲಿ, ನೀವು ಒಂದು ಮಾತಂದ್ರಿ ತುಂಬ ಒಳ್ಳೆಯ ವಿಷಯ ಅದು. ದುಡ್ಡು ಕೊಟ್ಟನಿಗೆ ಯಾವತ್ತು ಗುರು ಯಾಕೆ ದುಡ್ಡು ಕೊಟ್ಟೆ ಅನ್ನಿಸ್ಬಾರ್ದು. ಇದ್ರ ಜೊತೆಗೆ ಸಿನಿಮಾ ಟೆಕ್ನಿಕಲಿ ಸುದ್ದಿ ಆಗೋದಕ್ಕೆ ನೀವೇನೆಲ್ಲ ಎಕ್ಸ್ಟ್ರಾ ಕೆಲಸಗಳು ಮಾಡಿದ್ರಿ? ಫಾರ್ ಎಕ್ಸಾಂಪಲ್ ಆಲ್ರೆಡಿ ಪ್ಲ್ಯಾನ್ ಮಾಡಿರ್ತೀರಿ, ಬಟ್ ವೆನ್ ಇಟ್ ಕಮ್ಸ್ ಟು ರಶಸ್ ನೋಡಿದ ತಕ್ಷಣ ಎಡಿಟಿಂಗ್ ಟೇಬಲ್ ಕೂತ್ಕೊಂಡ ತಕ್ಷಣ ಇದ್ರ ಮೇಲೆ ವರ್ಕ್ ಮಾಡೋಣ, ಒಂದು ಸ್ವಲ್ಪ ಹೊಸದಾಗಿ ಕಾಣಿಸ್ಬೇಕು ಜನಗಳಿಗೆ. DOP ಬಂದ್ಬಿಟ್ಟು ಸುನಿಲ್ ನರಸಿಂಹಮೂರ್ತಿ ಅಂತ. ಸೊ ಅವರು ಒಂಥರ ಅಮೇಝಿಂಗ್ ಟ್ಯಾಲೆಂಟ್ ಸರ್ ಅವರು. ಅಂದರೆ ನೀವು ಏನೇ ರಿಸೋರ್ಸಸ್ ಕೊಡಿ ಅವ್ರಿಗೆ, ಅದರಲ್ಲಿ ದಿ ಬೆಸ್ಟ್ ಔಟ್ಪುಟ್ ಹೆಂಗೆ ತೆಗಿಬೇಕು ಅನ್ನೋದು ಅವ್ರು ಯೋಚನೆ ಮಾಡ್ತಾರೆ. ಅಂದರೆ ಬೇರೆ ಅಂದರೆ ಅದಿಲ್ಲ ಇದಿಲ್ಲ ಅಂತ ಅವ್ರು ಕಾರಣ ಹೇಳಲ್ಲ. ದಿ ಬೆಸ್ಟ್ ಔಟ್ಪುಟ್ ತೆಗಿಯೋಕ್ಕೆ ಅವ್ರು ಯಾವಾಗಲೂ ವರ್ಕ್ ಮಾಡೋದು. ಸೊ ಇವಾಗ ಬರೀ DOP ಕೈಲಿ ಅದಾಗಲ್ಲ, ಆರ್ಟು ಸಪೋರ್ಟ್ ಮಾಡಬೇಕು, ಕಾಸ್ಟ್ಯೂಮ್ ಎಲ್ಲರೂ ಸೇರಿದ್ರೆ ಆಗೋದು. ಸೊ ಅಗೇನಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಅಂದರೆ ವಿತಿನ್ ನೋ ಟೈಮ್ ಯಾರೂ ರೀಸನ್ಸೇ ಹೇಳಲ್ಲ ನಮ್ಮ ಟೀಮಲ್ಲಿ. ಅದೊಂದು ಸ್ಪೆಷಾಲಿಟಿ ನಮ್ಮ ಟೀಮ್ದು. ಏನೇ ಇರಲಿ ಬಿಡಲಿ, ಇದಿದೆಯಾ, ಇದರಲ್ಲಿ ಏನು ಮಾಡಬೇಕು, ಇದಿಲ್ವಾ, ಇದು ಇಲ್ಲದೆ ಹೆಂಗೆ ಮಾಡಬೇಕು. ಸೊ ಆ ಥರ ಮೈಂಡ್ಸೆಟ್ ಎಲ್ಲರದು. ಹಾಗಾಗಿ ಸುನಿಲ್ ಸರ್ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಅವ್ರು ತುಂಬ ಚೆನ್ನಾಗಿ ಇವತ್ತೇನು ವಿಜುವಲ್ಸ್ ಎಲ್ಲರೂ ನಮಗೇನು ಬಂದಿರೋ ರೆಸ್ಪಾನ್ಸ್ಗಳಲ್ಲಿ ವಿಜುವಲ್ಸ್ ಬಗ್ಗೆ ತುಂಬ ಮಾತಾಡ್ತಾರೆ. ಅಂದರೆ ಅದಕ್ಕೆ ಸುನಿಲ್ ಸರ್ಗೆ ಒಂದು ಆರ್ಟ್ ಡೈರೆಕ್ಟರ್ ಕೃತಿ ಸರ್, ಆಮೇಲೆ ಕಾಸ್ಟ್ಯೂಮ್ ಡಿಸೈನರು ಆಶಾ ಥಾಮಸ್ ಅಂತ. ಇವರು 3 ಜನ. ಅಂದರೆ ನಂದು ಒಂದು ಪರ್ಟಿಕ್ಯುಲಾರಿಟಿ ಇತ್ತು, ಈ ಕಲರಲ್ಲಿ ಈ ಥರ ಕಾಸ್ಟ್ಯೂಮೇ ಬೇಕು ನನಗೆ, ಈ ಕಲರ್ ಚೇಂಜ್ ಆಗೋಂಗಿಲ್ಲ, ರೆಡ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಲೆಟಲ್ಲೇ ಬೇಕು ಅನ್ನೋದು. ಅವರು ಅದಕ್ಕೋಸ್ಕರ ಓಡಾಡೋದು, ಹುಡುಗಾಡೋದು, ನಮಗೆ ಪ್ರಾಪರ್ಟೀಸ್ ತರೋದು. ಸೊ ನನಗೆ ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ. ಅಟ್ ದ ಸೇಮ್ ಟೈಮ್ ಒಂದು ಇಲ್ಲ ಅಂದರೆ ಅದಕ್ಕೆ ಒಳ್ಳೆ ರೀಪ್ಲೇಸ್ಮೆಂಟು, ಅಂದರೆ ಚಿಕ್ಕದಾಗಿ ಹೆಂಗೆ ಮಾಡಿಬಿಡ್ಬೋದು, ಇಲ್ಲ ಹೆಂಗಾದ್ರೂ ಜುಗಾಡ್ ಮಾಡೋದು, ಎಲ್ಲ ಸಕ್ಕದಾಗಿ ಸೆಟ್ಲ್ ಆಯಿತು. ಆಮೇಲೆ ಇಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಲೇಬೇಕು, ಬಾಲಸಾರಂಗನ್ ಅಂತ. ತುಂಬ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಅಂದರೆ ಅವರು ಟ್ಯೂನ್ಗಳಾಗಲಿ ಅಂದರೆ ನಮ್ಗೆ ಹಂಗೆ ತಲೆಯಲ್ಲಿ ಉಳಿದ್ಬಿಡುತ್ತೆ, ಆ ಥರ ಟ್ಯೂನ್ಸ್ ಕೊಟ್ಟಿದ್ದಾರೆ. ಜೊತೆಗೆ ವಿಘ್ನೇಶ್ ಶಂಕರ್ ಅಂತ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಅವರು ತುಂಬ ಅಂದರೆ ಅದೊಂದು ಕ್ಯಾರೆಕ್ಟರ್ ಆಗಿಬಿಟ್ಟಿದೆ ಸಿನಿಮಾದಲ್ಲಿ. ಅಂದರೆ ಅನ್ಶು ಸಿನಿಮಾದಲ್ಲಿ ನಾವು ಕ್ಯಾರೆಕ್ಟರ್ಗಳು ಹೆಂಗಿದ್ದಾರೆ ಅದ್ರ ಜೊತೆ ಆ ಮ್ಯೂಸಿಕ್ಕು ಒಂದು ಅಂದರೆ ಸ್ಕೋರು ತುಂಬ ದೊಡ್ಡ ರೋಲ್ ಪ್ಲೇ ಮಾಡಿದೆ ಅಂತ ಹೇಳ್ಬೋದು. ಸೊ ವಿಘ್ನೇಶ್ ಶಂಕರ್ ಅದಕ್ಕೆ ತುಂಬ ಚೆನ್ನಾಗಿ ವರ್ಕ್. ಯೂಶಲಿ ನಾವು ಕೇಳ್ತಾ ಹೋಗ್ತೀವಿ ಇವ್ರು ಏನು ಮಾಡಿದರು ಅಂತ, ಬಟ್ ನೀವು ಆರ್ಡ್ರಲ್ಲಿ ಎಲ್ಲರನ್ನ ನೀವು ನೆನಪಿಸ್ಕೊಂಡು ಈ ಕೃತಜ್ಞತೆ ಇರಬೇಕು. ಮೇಲಾಗಿ ಸಿನಿಮಾ ತೆರೆ ಮೇಲೆ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೋ ಆ ತೆರೆ ಹಿಂದೆ ಕೆಲಸ ಮಾಡಿದಂತಹ ಪ್ರತಿಯೊಬ್ಬ ವ್ಯಕ್ತಿಯ ಶ್ರಮ ಕೂಡ ಅಲ್ಲಿ ನಾವು ಅದನ್ನು ಫೀಲ್ ಮಾಡಬೇಕು. ನವಂಬರ್ 21ಕ್ಕೆ ರಾಜ್ಯಾದ್ಯಂತ ನಿಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ. ಕನ್ನಡ ಪಿಕ್ಚರ್ ತುಂಬ ಒಳ್ಳೆಯ ಮನಸ್ಸನ್ನು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಮೇಲಾಗಿ ಆಗಲೇ ಒಂದು ಮಾತು ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಲೂಸಿಯಾ ಬಗ್ಗೆ ಹೇಳಿದರು ಸರು. ಲೂಸಿಯಾ ಪವನ್ ಅವರು ಸಹ ಲೂಸಿಯಾ ಸಿನಿಮಾ ಮಾಡಿದಾಗ ಇವತ್ತಿಗೂ ಸಿಕ್ಕಾಗ ತುಂಬ ಕಡೆ ಮಾತಾಡ್ತಾರೆ ಅವರು. ಆ ಸಿನಿಮಾ ರಿಲೀಸ್ ಆದ ನಂತರ ಗುರು ಹಿಂಗೂ ಸಿನಿಮಾ ಮಾಡ್ಬೋದಾ ಅಂತ ಇವತ್ತಿಗೂ ಒಂದಷ್ಟು ಜನಕ್ಕೆ ಪ್ರಶ್ನೆಗಳಿದೆ. ಯಾಕೆ ಅಂದರೆ ಹೊಸಬರು ನೀವಾಗಲಿ ನಿಮ್ಮ ನೆಕ್ಸ್ಟ್ ಅವರಾಗಲಿ ಹೊಸ ಥಾಟ್ನ ಇಟ್ಕೊಂಡು, ಹೊಸ ಮೇಕಿಂಗ್ ಸ್ಟೈಲ್ ಇಟ್ಕೊಂಡು, ಹೊಸ ಕಥೆನ ನೀವು ಕನ್ವೆ ಮಾಡೋಕ್ಕೆ ಹೋಗದೆ ಹೋದರೆ ಅದೇ ನಾರ್ಮಲ್ ಸಿನಿಮಾಗಳು ಮಾಡ್ತಾ ಹೋಗ್ತೀವಿ. ಸೊ ಈ ಅಂಶನಂಥ ಸಿನಿಮಾ ಸ್ಪೆಷಲಿ ಚೆನ್ನಕೇಶವಾಗೆ ನಿಮಗೆ ಇಡೀ ತಂಡಕ್ಕೆ ದೊಡ್ಡ ಶಕ್ತಿ ಕೊಡಲಿ ಅಂತ ನಾನು ಪರ್ಸ್ನಲಿ ಕೇಳ್ಕೊತೀನಿ. ಹಾಗಾಗಿ ಈ ಥರದ ಅಟೆಂಪ್ಟ್ಗಳನ್ನ ನೀವು ನಿರಂತರವಾಗಿ ಮಾಡ್ತಾ ಹೋಗಿ. ಓಕೆ, ಇವರು ರಾಯಚೂರ್ದವ್ರು ಅಂತ ನಂಗೆ ಗೊತ್ತಾಯಿತು. ರಾಯಚೂರು ಅಂದ್ಕೊಳ್ಳೇನೆ ಅಂದ್ರೆ ಯೂಶಲಿ ನಾವು ಮಾತಾಡ್ತೀವಿ ಅಂದರೆ ಬಿಜಾಪುರ, ಬಾಗಲಕೋಟೆ, ಹುಬ್ಬಳ್ಳಿ ಕಡೆಯಿಂದ ಸಿನಿಮಾಗೆ ಯಾರೂ ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ? ರೊಕ್ಕ ಸಿಗೋಂಗಿಲ್ಲ. ಕರೆಕ್ಟು, ರೊಕ್ಕ ಸಿಗೋಂಗಿಲ್ಲ, ಕಮಿಟ್ಮೆಂಟ್ ಇಟ್ಕೊಂಡು. ಮಂದಿಗೆ ಏನಂದ್ರೆ ಎಬಿಲಿಟಿ ಇರ್ತದೆ ರೀ, ಫೆಸಿಲಿಟಿ ಇರಲ್ಲ. ಅಂದರೆ ಎಲ್ಲ ಇದರಲ್ಲಿ ಹೇಳ್ತೀನಿ, ಬರೀ ಸಿನಿಮಾ ಅಂತಲ್ಲ, ಸ್ಪೋರ್ಟ್ಸ್ ಹೋಗಿ ಇಲ್ಲ ಇನ್ನೊಂದು ಯಾವುದಕ್ಕಾದ್ರೂ ಹೋದ್ರೂ ಎಬಿಲಿಟಿ ಭಾಳ ಇರ್ತದೆ ರೀ, ಫೆಸಿಲಿಟಿ ಇರಲ್ಲ. ಸೊ ಅದನ್ನು ಬ್ರೇಕ್ ಮಾಡಿ ಬರಲೇಬೇಕು. ಒಂದಲ್ಲ ಒಂದು ದಿವಸ ಮುಂದೆ ಅಂದರೆ ಅದು ಯಾರೋ ಒಬ್ಬರು ಬಂದು ಬ್ರೇಕ್ ಮಾಡಲೇಬೇಕಲ್ಲ. ಅದು ಅಂದರೆ ಹಂಗೆ ಮಾಡ್ಕೊಂಡು ಬಂದ್ರೆ ಸುಮಾರು ಜನ ಇದ್ದಾರೆ. ಸೊ ಅವ್ರ ದಾರಿನ ನಾವು ಹಿಡಿಬೇಕು. ಅದು ಬಿಟ್ಟು ನಾವು ನಮಗೇನು ಇಲ್ಲ ಅಂತ ನಾವು ಕೂಡಬಾರ್ದು.
ನನಗೆ ಖುಷಿಯಾಗಿದ್ದು ಪರ್ಸ್ನಲಿ ಸುಮಾರು ಹಾಡು ಬರೆದಿರಿ, ಡೈಲಾಗ್ಸ್ ಬರೆದಿರಿ. ನಿಮ್ಮಲ್ಲಿರೋ ಸರಸ್ವತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಉಜ್ವಲವಾಗಿ ಅದು ಭಾಳಷ್ಟು ಸಿನಿಮಾಗಳಿಗೆ ಬರೀಬೇಕು. ಈ ಗ್ರಹಣ ಪ್ರೊಡಕ್ಷನಲ್ಲೇ ಭಾಳಷ್ಟು ಸಿನಿಮಾಗಳಾಗಲಿ, ಚೆನ್ನಕೇಶವ ಮತ್ತು ಸಿನಿಮಾಗಳನ್ನು ಮಾಡಲಿ. ಆಡಿಯನ್ಸ್ಗೆ ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ಆಡಿಯನ್ಸಿಗೆ ಅಂದರೆ ಸಿನಿಮಾ ಮಾಡಿದ್ಮೇಲೆ ಆಡಿಯನ್ಸಿಗೆ ನಾವು ಹೇಳೋದೊಂದೇ, ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಎಲ್ಲ ಕನ್ನಡ ಸಿನಿಮಾನೂ ನೋಡಿ. ಎಲ್ಲ ಕನ್ನಡ ಸಿನಿಮಾ ನೀವು ನೋಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಎಲ್ಲರೂ ಹೇಳೋ ಡೈಲಾಗೆ ನಾನು ಹೇಳ್ತಾ ಇದ್ದೀನಿ. ಬಟ್ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ಅದನ್ನು ಅಂದರೆ ನೀವು ಹೇಳಿದ್ಮೇಲೆ ಅರ್ಥ ಆಗುತ್ತೆ ಅಂದರೆ ಚೆನ್ನಾಗಿದೆಯಾ ಇಲ್ವಾ ಅಂತ. ಸೊ ನೀವು ಥಿಯೇಟ್ರಿಗೆ ಬಂದು ಹೇಳ್ದಾಗಲೇ ನಾವು ಚೆನ್ನಾಗಿದೆಯಾ ಇಲ್ಲ ಅಂತ ಇದು ಮಾಡೋಕ್ಕಾಗೋದು. ಸೊ ಥಿಯೇಟ್ರಿಗೆ ಬಂದು ನೋಡ್ಬಿಟ್ಟು ನೀವು ಹೇಳಿ ಒಳ್ಳೆ ಸಿನಿಮಾಗಳು ಬರುತ್ತೆ ಅಂತ ಈ ಮೂಲಕ ನಾನು ಹೇಳ್ತೀನಿ. ನೆಕ್ಸ್ಟ್ ವೀಕ್ ಭೈರತಿ ರಣಗಲ್ಲು ರಿಲೀಸ್ ಆಗ್ತಾ ಇದೆ. ಸೊ ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಲಿ, ಬಗೀರನೂ ಯಶಸ್ವಿ ಆಗಿದೆ. ಸೊ ಜೊತೆಗೆ ನಮ್ಮ ಚಿಕ್ಕ ಸಿನಿಮಾನೂ ಅದನ್ನು ತಳ್ಕೊಂಡೋಗಿ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ. ನವಂಬರ್ 21ಗೆ ನಮ್ಮ ಸಿನಿಮಾ ಥಿಯೇಟ್ರಿಗೆ ಬರ್ತಿದೆ. ಈ ಸಿನಿಮಾನ ಮೇಕಿಂಗಲ್ಲಿ ಮಾತ್ರ ಅಲ್ಲ, ಸ್ಕ್ರಿಪ್ಟ್ ರೈಟಿಂಗಲ್ಲೂ ತುಂಬ ಡಿಸಿಪ್ಲಿನ್ಡಾಗಿ ಒಂದೊಂದು ಸೀನು ನಾವು ಡೆಡಿಕೇಟೆಡ್ ಆಗಿ ಬರೆದು ನಾವು ಈ ಸಿನಿಮಾನ ರೆಡಿ ಮಾಡಿದ್ದೀವಿ. ನೀವು ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಲೇಬೇಕು. ನವಂಬರ್ 21ಗೆ ನಿಮ್ಮ ಮುಂದೆ ಇರುತ್ತೆ. ಆಮೇಲೆ ಈ ಮೂಲಕ ಕಾ ಪಿಕ್ಚರ್ಸಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಮ್ಮ ಫಿಲ್ಮ್ ಮೇಕರ್ಸಿಗೆ ಆಡಿಯನ್ಸಿಗೆ ಇರೋದೇ ಬ್ರಿಡ್ಜ್ ಅಂದರೆ ನೀವುಗಳೇ. ಸೊ ನೀವು ಈ ಥರ ಹೊಸ ಸಿನಿಮಾಗಳನ್ನ ಅಂದರೆ ನ್ಯೂ ಕಮರ್ಸ್ನ ನೀವು ಸಪೋರ್ಟ್ ಮಾಡಿದ್ರೆ ಜನ ಬರೋದು. ಸೊ ಈ ಮೂಲಕ ನಿಮಗೆ ಥ್ಯಾಂಕ್ಸ್, ತುಂಬ ಹೃದಯ ಧನ್ಯವಾದಗಳು. ಸೊ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನವಂಬರ್ 21ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿರುವಂತಹ ಗುರುವಾರ ಅಂಶು ಸಿನಿಮಾನ ಎಲ್ಲರೂ ತಪ್ಪದೇ ಚಿತ್ರಮಂದಿರ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.